ಈಗ ಸದ್ಯಕ್ಕೆ ನೆಕ್ ಟು ನೆಕ್ ಫೈಟ್ ಅನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಪುದುಚೇರಿಯಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ, 30 ಕ್ಷೇತ್ರಗಳಿರೋದು. ಇನ್ನು ಕೇರಳದಲ್ಲಿ ನೆಕ್ ಟು ನೆಕ್ ಫೈಟ್ ನಡೀತಾ ಇದೆ. ಅಂದ್ರೆ ಯುಡಿಎಫ್ಗೆ ಈ ಬಾರಿ ಅಧಿಕಾರ ಹಿಡಿಯುವಂತ ಚಾನ್ಸಸ್ ಇದೆ ಅಂತೇಳಿ ಎಕ್ಸಿಟ್ ಪೋಲ್ಗಳು ಹೇಳಿತ್ತು. ಇನ್ನು ಅಸ್ಸಾಂನಲ್ಲಿ ಬಿಜೆಪಿಗೆ ಮುನ್ನಡೆ ಸಿಕ್ಕಿದೆ. ಇಲ್ಲಿ ಹಿಮಂತ್ ಬಿಸ್ವಾ ಶರ್ಮಾ, ಯಾಕಂದ್ರೆ ಹಿಂದುತ್ವದ ಒಂದು ಫೈರ್ ಬ್ರ್ಯಾಂಡ್, ಹಿಂದುತ್ವವೇ ಅವರ ಒಂದು ಅಜೆಂಡಾ ಪ್ಲಸ್ ಪಾಯಿಂಟ್. ಪಶ್ಚಿಮ ಬಂಗಾಳ, ತಮಿಳುನಾಡಲ್ಲಿ ಏನಾಗುತ್ತೆ ಅಂತ ಹೇಳಿ ಸಹಜವಾಗಿ ಕುತೂಹಲ ಇದೆ. ಈ ಫಲಿತಾಂಶ, ಇವತ್ತಿನ ಫಲಿತಾಂಶ ಏನಿದೆ ಅದು 2029ಕ್ಕೆ ನಡೆಯುವಂತ ಲೋಕಸಭೆ ಚುನಾವಣೆಯ ಒಂದು ದಿಕ್ಸೂಚಿ ಆಗುತ್ತೆ ಅಂತ ಚರ್ಚೆಗಳು ಕೂಡ ನಡೀತಾ ಇದೆ. ಇನ್ನು ಈ ಬದಲಾವಣೆ ವಿಷಯ ಅಂತ ಬಂದಾಗ ತಮಿಳುನಾಡಲ್ಲಿ ಮತ್ತೆ ಪಶ್ಚಿಮ ಬಂಗಾಳದಲ್ಲಿ ಆಗುವಂತ ಒಂದು ರಾಜಕೀಯ ಬದಲಾವಣೆ ಇದೆಯಲ್ಲ, ಸೊ ಅದು ಒನ್ಸ್ ಅಗೇನ್ ಮತದಾರ ಏನನ್ನು ಬಯಸ್ತಾ ಇದ್ದಾನೆ ಅಂತ ನಿರೂಪಿಸುತ್ತೆ. ಇನ್ನು ಕೇರಳದಲ್ಲೂ ನೆಕ್ ಟು ನೆಕ್ ಫೈಟ್ ಸ್ಟಾರ್ಟಿಂಗ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಅಸ್ಸಾಂನಲ್ಲಿ ಬಿಜೆಪಿಗೆ ಮುನ್ನಡೆ ಸಿಕ್ಕಿದೆ, ಇದು ಆರಂಭಿಕ ಮುನ್ನಡೆ. ಸದ್ಯಕ್ಕೆ ಟ್ರೆಂಡ್ ಅನ್ನ ಗಮನಿಸ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ಆದ್ಮೇಲೆ ಎಕ್ಸಾಕ್ಟ್ ಆಗಿ ಫಲಿತಾಂಶ ಏನಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಇನ್ನು ಬಿಜೆಪಿಯ ಕೇಂದ್ರ ಕಚೇರಿಯಲ್ಲಿ ಗಮನಿಸ್ತಾ ಇದ್ದೀವಿ, ಆಲ್ರೆಡಿ ಸೆಲೆಬ್ರೇಷನ್ಗೆ ಬೇಕಾದಂತ ಸಿಹಿ ತಿನಿಸುಗಳನ್ನ ಅಲ್ಲಿ ತಯಾರಿ ಮಾಡ್ತಾ ಇದ್ದಾರೆ, ಜಿಲೇಬಿಯನ್ನ ರೆಡಿ ಮಾಡ್ತಾ ಇದ್ದಾರೆ. ಸೊ ಸೆಲೆಬ್ರೇಷನ್ಗೆ ಬೇಕಾದಂತ ತಯಾರಿಗಳು ಈಗ ಪಕ್ಷಗಳಿಂದ ರೆಡಿ ಆಗ್ತಾ ಇದೆ. ಅದರಲ್ಲಿ ಬಿಜೆಪಿ ಈಗ ಜಿಲೇಬಿ ಮಾಡೋ ಮುಖೇನ ಅಧಿಕಾರ ನಮ್ಮದೇ ಅಂತ ಹೇಳಿ ಸೆಲೆಬ್ರೇಷನ್ಗೆ ತಯಾರಿಗಳನ್ನ ಮಾಡ್ಕೊಳ್ತಾ ಇದೆ. ಸರ್ ಅರುಣ್ ಸರ್, ನಾವು ಹೇಳ್ತಾ ಇದ್ವಿ ಮಹಿಳಾ ಮೀಸಲಾತಿ ವಿಷಯ ಈ ಸತಿ ಬಹಳ ದೊಡ್ಡದಾಗಿ ಪ್ರತಿಧ್ವನಿಸ್ತು. ಮತ್ತೆ ಅದೇ ವಿಷಯವಾಗಿ ಒಂಥರ ಈ ಮತದಾನದ ಮೇಲೆ ಅದು ಎಫೆಕ್ಟ್ ಬೀರುತ್ತಾ ಅಂತಾನೂ ಅಂತ ಇದ್ರು. ಈ ಮಹಿಳೆಯರ ವಿಷಯ ಅಂತ ನೋಡಿದಾಗ ಒಂದು ಮಹಿಳಾ ಮೀಸಲಾತಿ ವಿಷಯ ಈ ಸತಿ ಚುನಾವಣೆ ಸಂದರ್ಭದಲ್ಲಿ ಯಾಕೆ ತಂದ್ರು ಅನ್ನೋದು, ಅದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಬೀರಿರ್ಬೋದು. ಮತ್ತೊಂದು ಕಡೆ ಈ ಗ್ಯಾರಂಟಿ ಸ್ಕೀಮ್ ಆಗಲೇ ನಾವು ಪ್ರಸ್ತಾಪ ಮಾಡ್ತಾ ಹೇಳ್ತಾ ಇದ್ವಿ, ತಮಿಳುನಾಡಲ್ಲೂ ಅದೇ ಮಾಡೆಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಕ್ ಹೊರಟಿದ್ದು ಅಥವಾ ಇರೋದು ಕೂಡ, ಅದು ಎಷ್ಟು ಮಟ್ಟಿಗೆ ಪರಿಣಾಮ ಬೀರಿರಬಹುದು? ನೋಡಿ, ನನಗನ್ಸುತ್ತೆ ಫಸ್ಟ್ ಆಫ್ ಆಲ್ ನನಗೆ ಈ ಬಿ ಜೆ ಪಿಯವರು ಈ ಒಂದು ಕಾಯ್ದೆನ ಯಾಕೆ ತಂದರು ಅನ್ನೋದೇ ಒಂದು ದೊಡ್ಡ ಏನೋ ಇಟ್ ಲೀಡ್ಸ್ ಟು ಲಾಟ್ ಆಫ್ ಕ್ವೆಶ್ಚನ್ಸ್. ಯಾಕಂದರೆ ನಂಬರ್ 1, ಅವರಿಗೆ ಸಂಸತ್ತಿನಲ್ಲಿ ಮೆಜಾರಿಟಿ ಇಲ್ಲ. ನಂಬರ್ 2, ಒಂದು ಈ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಂತ ಏನಿದೆ ಅದು ಪಾಸ್ ಆಗಬೇಕಾದ್ರೆ 3/4 ನಿಮಗೆ ಮೆಜಾರಿಟಿ ಬೇಕು. 3/4 ಮೆಜಾರಿಟಿ ಬರೋದಕ್ಕೆ ನೀವು ಯಾವ್ಯಾವ ಥರದ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ರಿ, ಎಷ್ಟು ಬಾರಿ ಅಪೋಸಿಷನ್ ಅವ್ರ ಜೊತೆ, ಯಾಕೆಂದರೆ ಅಪೋಸಿಷನ್ ಹೆಲ್ಪ್ ಇಲ್ಲದೇ ನಿಮಗೆ ಇದನ್ನು ಪಾಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಎಷ್ಟು ಬಾರಿ ನೀವು ಮಾತಾಡಿದ್ರಿ, ಯಾರ್ಯಾರು ಒಪ್ಪಿಗೆ ಕೊಟ್ಟಿದ್ರು, ಇವೆಲ್ಲ ಅನೇಕ. ಆಮೇಲೆ ಇನ್ನೊಂದು, ಇಲ್ಲಿ ರಾಜ್ಯಗಳ ನಡುವೆ ಮತದಾನ ನಡೀತಾ ಇದೆ, ಅದು ಮಧ್ಯದಲ್ಲಿ ನಿಮಗೆ ಅಂಥ ಅರ್ಜೆನ್ಸಿ ಏನಿತ್ತು, ಇದೊಂದು. ಆಮೇಲೆ ಇನ್ನೊಂದು, ನನಗೆ ಇದಕ್ಕೆ ರಾಜಕೀಯ ನೋಡಿದರೆ, ಈಗ ನೀವು ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ಚುನಾವಣೆಗೋಸ್ಕರ ಇದನ್ನು ತಂದ್ರಿ ಅಂದರೆ ಅದು ಕೂಡ ಒಂದು ಏನೋ ಇಟ್ ಡಿಫೈಸ್ ಲಾಜಿಕ್. ಯಾಕಂದರೆ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದಲ್ಲಿ ನಿಮಗೆ ಮಮತಾ ಬ್ಯಾನರ್ಜಿ ಅವರಿಗೆ ಮಹಿಳಾ ಮತಗಳು ಆಲ್ಮೋಸ್ಟ್ ಸಾರಾಸಗಟಾಗಿ ಬರುತ್ತೆ. ಹಾಗೆಯೇ ಇದರಲ್ಲಿ ಕೂಡ ತಮಿಳುನಾಡಲ್ಲಿ ಕೂಡ ಡಿ ಎಮ್ ಕೆಗೆ, ಅಂದರೆ ಬಿ ಜೆ ಪಿಯ ವಿರೋಧಿ ಪಕ್ಷಗಳಾದ ಟಿ ಎಮ್ ಸಿ ಮತ್ತು ಡಿ ಎಮ್ ಕೆಗೆ ಮಹಿಳೆಯರ ಬೆಂಬಲ ತುಂಬ ಚೆನ್ನಾಗಿದೆ. ಇದೇ ಕಾರಣಕ್ಕೆ ಕಳೆದ ಬಾರಿ ಡಿ ಎಮ್ ಕೆಯಲ್ಲಿ ಗೆಲ್ತು. ಆಮೇಲೆ 15 ವರ್ಷದಿಂದ ಮಮತಾ ಬ್ಯಾನರ್ಜಿ ಮತ್ತು ಅನೇಕ, ಈಗ ಕರ್ನಾಟಕದಲ್ಲಿ ನಾವು ನೋಡಿದ್ವಿ ಗೃಹಲಕ್ಷ್ಮಿ ಮತ್ತು ಯೋಜನೆಗಳು. ಇದೇ ಥರ ಮಮತಾ ಬ್ಯಾನರ್ಜಿಯವರು ಮಹಿಳೆಯರಿಗೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದು ಲಕ್ಷ್ಮೀರ್ ಭಂಡಾರ್ ಅಂತ ಇರ್ಬೋದು, ಅಥವಾ ಸ್ವಾಸ್ಥ್ಯ ಸಾಥಿ ಅಂತ ಇರ್ಬೋದು, ಈ ಥರ ಅನೇಕ. ಆಮೇಲೆ ಅವರು ಎಷ್ಟು ಜನಕ್ಕೆ ನೀವು ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ ಅಸೆಂಬ್ಲಿನಲ್ಲಿ ಆಗಲಿ ಅಥವಾ ಲೋಕಸಭೆಯಲ್ಲಾಗಲಿ, ಇದು ಎಲ್ರಿಗೂ ಗೊತ್ತಿರೋ ವಿಷಯ. ಸೊ ಪರಿಸ್ಥಿತಿ ಹೀಗಿರುವಾಗ ಬಿ ಜೆ ಪಿಯವರಿಗೆ ನಮಗೆ ಮಹಿಳೆಯರ ಮತಗಳು ಬರುತ್ತೆ ಅಂತ ಅಂದ್ಕೊಳ್ಳೋದು ಇದು ಸ್ವಾಭಾವಿಕ ಅಲ್ಲ ಅಂತ ನನಗನ್ಸುತ್ತೆ. ಹಾಗಾಗಿ ನನಗಿದು ಯಾಕೆ ತಂದರು, ಆಮೇಲೆ ಅದ್ರ ಬಗ್ಗೆ ಏನೇನು ಸಿದ್ಧತೆಗಳು ಮಾಡಿಕೊಂಡ್ರು, ಇದು ಯಾವುದಕ್ಕೂ ಸ್ಪಷ್ಟ ಒಂದು ಉತ್ತರ ಯಾರಿಗೂ ಬಹುಶಃ ಸಿಕ್ಕೋದಿಲ್ಲ ಅಂತ ಅನಿಸುತ್ತೆ. ಸೊ ಹೀಗಾಗಿ ಈ ಮಹಿಳೆಯರ ಮತಗಳೇನಿದೆ ಇದು ಬಿ ಜೆ ಪಿಗೆ ಈ 2 ರಾಜ್ಯಗಳಲ್ಲಿ ಹೋಗೋದು ತುಂಬ ಕಷ್ಟಕರ ಅಂತ ನನಗನ್ಸುತ್ತೆ. ಇನ್ನು ಕರ್ನಾಟಕದಲ್ಲಿ ಎಸ್ಪೆಷಲಿ ಸರ್, ಈಗ ನಾಯಕತ್ವದ ವಿಷಯ ಅಂತೂ ಅಫ್ಕೋರ್ಸ್ ಚರ್ಚೆ ಆಗ್ತಿದೆ, ಅದ್ರ ಬಗ್ಗೆ ನಾವು ಆಗಲೇ ಚರ್ಚೆ ಮಾಡಿದ್ವಿ. ಅಟ್ ದ ಸೇಮ್ ಟೈಮ್ ಈ ಗ್ಯಾರಂಟಿ ಅನ್ನೋದು ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಬೀರಿದೆ, ಪರಿಣಾಮಕಾರಿಯಾಗಿದೆ ಅನ್ನೋದು ಈ ಉಪಚುನಾವಣೆ ಫಲಿತಾಂಶದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಐ ಥಿಂಕ್ ಸೊ. ಯಾಕಂದರೆ ಈ ಥರ ಏನು ಪ್ರೋ ವೋಟರ್ ಸ್ಕೀಮ್ಗಳಿದೆ, ಇದು ನಾವು ಅನೇಕ ಚುನಾವಣೆಗಳೇ ನೋಡಿದ್ವಿ. ಅದು
ಆಮ್ ಆದ್ಮಿ ಪಾರ್ಟಿ ಇರ್ಬೋದು, ಬಿ ಜೆ ಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲರೂ ಏನೋ ಭರಪೂರ ಇದನ್ನು ಆಶ್ವಾಸನೆಗಳನ್ನು ಕೊಟ್ಟು ಅದು ಎಷ್ಟೊಂದು ಅದನ್ನು ಈಡೇರಿಸ್ತಾನೂ ಇದ್ದಾರೆ. ಸೊ ಹೀಗಾಗಿ ಮತದಾರ ಅದ್ರ ಬಗ್ಗೆ ಒಲವು ತುಂಬ ಇರೋದು ಯಾವುದೇ ರೀತಿಯ ಒಂದು ಆಶ್ಚರ್ಯ ತರೋದಿಲ್ಲ ಅಂತ ಅನಿಸುತ್ತೆ. ಈಗ ನಾವು ಕರ್ನಾಟಕದಲ್ಲಿ ನೋಡಿದ್ವಿ, ಎಲೆಕ್ಷನ್ನಲ್ಲಿ ಹೇಗಿದ್ರು ಕಾಂಗ್ರೆಸ್ ಗೆಲ್ತು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ. ಅದಾದ ನಂತರ ನಮ್ಮಲ್ಲಿ 3 ಬೈ ಎಲೆಕ್ಷನ್ಗಳಾದವು, 3ರಲ್ಲೂ ಅಧಿಕಾರೂಢ ಕಾಂಗ್ರೆಸ್ಸೇ ಗೆಲ್ತು. ಸೊ ಹಾಗಾಗಿ ಒಂದು ನಾವು ಏನು ಹೇಳ್ಬೋದು ಅಂದರೆ ಇದು ಖಂಡಿತ ಒಂದು ರೀತಿಯ ಒಂದು ಇಂಪ್ಯಾಕ್ಟ್ ಆಗುತ್ತೆ ಮತದಾರರ ಮೇಲೆ ಅಂತ ನನಗನ್ಸುತ್ತೆ.